ಬಾಬಿ ಅವರೇ ಸೂಪರ್ ಸೂಪರ್ ಸ್ಟ್ಯಾಂಡಿಂಗ್ ಓವೇಷನ್ ಬಾಬಿ ಅವರಿಗೆ ಸಿಕ್ಕಿದೆ ನಮ್ಮ ಎಲ್ಲ ಜೂರಿ ಮೆಂಬರ್ಸ್ ಕಡೆಯಿಂದ. ಬಾಬಿ ಸರ್ ಅಮೇಜಿಂಗ್ ಅಮೇಜಿಂಗ್. ಸರ್ ಈಗ ಹಾಡು ಹಾಡಿದ್ರಿ, ಈಗ ಮಾತಾಡಿ. ಯಾವ ಊರು ನಿಮ್ದು? ನಮ್ಮೂರು ಬೆಂಗಳೂರು ಸರ್. ಅಲ್ಲ ವಾಯ್ಸ್ ಹೆಂಗ್ ಸರ್ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಟಕ್ಕಂತ ಅನಿ ಅಂತಾರ? ಇದೊಂದು ಗಾಡ್ ಗಿಫ್ಟ್. ಅಯ್ಯೋ ಅಮೇಜಿಂಗ್ ಸರ್, ನೀವು ಚಾನ್ಸೇ ಇಲ್ಲ. ಅಲ್ಲ ನನ್ನ ಅವ್ರದ್ದು ಕಾಂಬಿನೇಷನ್ ಸಾಂಗ್ ಇದೆ, ಯಾವ್ದು? ಮಹಾನ್ ಗುರುಗಳದು ಹಳ್ಳಿ ಮೆಸ್ಟ್ರು. ಈಗ ಹಲೋ ಹಲೋ ಚೆಕ್ 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 ಹಲೋ ಹಲೋ ಚೆಕ್ ಚೆಕ್. ಸರಿಗಮಪ ಮೆಲೋಡಿಸ್ ಕಡೆಯಿಂದ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಹಳ್ಳಿ ಮೇಷ್ಟ್ರು ಚಿತ್ರದ ಈ ಹಾಡನ್ನ ಹಾಡೋದಕ್ಕೆ ವೇದಿಕೆಯಲ್ಲಿ ಸಜ್ಜಾಗಿದ್ದಾರೆ ಕಂಬದ ರಂಗಯ್ಯ ಹಾಗೂ ಬಾಬಿ. ಬಾಬಿ ಓ ಮೈ ಗಾಡ್, ಕರ್ನಾಟಕದಲ್ಲಿರುವಂತಹ ಎಲ್ಲ ಆರ್ಕೆಸ್ಟ್ರಾ ಕಲಾವಿದರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್. ಎದ್ದು ನಿಂತು ನಾವು ಈ ವೇದಿಕೆಯಲ್ಲಿ ಚಪ್ಪಾಳೆಯನ್ನ ಹೊಡಿಲೇಬೇಕು, ಅವ್ರಿಗೆ ನಾವು ಗೌರವ ಸಲ್ಲಿಸಲೇಬೇಕು. ಎಷ್ಟು ನಗಿಸ್ತಾರೆ, ಎಷ್ಟು ಖುಷಿ ಪಡಿಸ್ತಾರೆ, ಎಂತ ಪ್ರತಿಭೆಗಳು ಮಹಾಗುರುಗಳ ಇದು. ಸೋ ಸ್ವೀಟ್ ಬಾಬಿ ಸರ್, ಸೂಪರ್ ಸರ್, ಸೂಪರ್. ಅಂಡ್ ಜಿಲ್ಲೆ ಜಿಲ್ಲೆಯಲ್ಲೂ ಸಿಟಿಯಲ್ಲಿ ಎಷ್ಟೋ ಆರ್ಕೆಸ್ಟ್ರಾ ತಂಡಗಳಿದೆ, ಎಷ್ಟು ಪ್ರತಿಭೆಗಳಿರ್ಬೇಡ ಆ ತಂಡಗಳಲ್ಲಿ. ಆ ಎಲ್ಲ ಪ್ರತಿಭೆಗಳಿಗೆ, ಆ ಎಲ್ಲ ತಂಡಗಳಿಗೆ, ಆರ್ಕೆಸ್ಟ್ರಾ ತಂಡಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವೇದಿಕೆಯಿಂದ ಸಲಾಂ ಸಲಾಂ ಸಲಾಂ. ಅಮ್ಮನಿಗೆ ಡೆಡಿಕೇಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಇದಕ್ಕಿಂತ ಒಂದು ಒಳ್ಳೆ ಹಾಡು ನಮಗೆ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಅಂಡ್ ಇದಕ್ಕಿಂತ ಖುಷಿ ತೃಪ್ತಿ ಸಿಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆ ತಾಯಿ ದೇವರಿಗೆ ಇವತ್ತು ಜ್ಞಾನೇಶ್ ಅವರು ಹಾಡನ್ನ ಅರ್ಪಣೆ ಮಾಡಿದ್ದಾರೆ. ಅಮ್ಮನ ಬಗ್ಗೆ ಹೇಳು, ಏನ್ ಹೇಳ್ತಾರೆ ನಿನ್ ಹಾಡನ್ನೆಲ್ಲ ನೋಡಿದಾಗ ಕೇಳಿದಾಗ? ಇಲ್ಲ, ಚೆನ್ನಾಗ್ ಆಡದೆ, ಇನ್ನ ಚೆನ್ನಾಗ್ ಆಡು, ಎಲ್ಲರ ಹತ್ರ ಆಶೀರ್ವಾದ ತಗೋ ಅಂತ. ಎಲ್ಲರ ಹತ್ರ ಆಶೀರ್ವಾದ ತಗೋ ಅಂತ ಹೇಳ್ತಾರಲ್ವಾ? ಇವತ್ತು ತಾಯಿಯೇ ಮೊದಲ ದೇವರು ಅಂತ ಹೇಳ್ತಾರೆ. ಅವ್ರು ಬಂದಿದ್ದಾರೆ, ಹೋಗಿ ಅವ್ರ ಆಶೀರ್ವಾದ ನೀನ್ ತಗೊಂಬ ಇವತ್ತು. ಅರ್ಜುನ್ ಸರ್, ನಾವು ಶಿಶು ತಾನ್ಸೇನ್ ಅಂತ ಕರಿತಿದ್ವಿ. ಶಿಶು ತಾನ್ಸೇನ್ನ ಹೆತ್ತಂತ ತಾಯಿ ದೇವತೆ ಇವತ್ತು ಬಂದಿದ್ದಾರೆ. ಅಂಡ್ ಏನ್ ಹಾಡ್ತಾನೆ ಅವನು ಅನ್ನೋದನ್ನ, ಓ ಮೈ ಗಾಡ್, ಈ ವಯಸ್ಸಿಗೆ ಇಷ್ಟು ಎಕ್ಸ್ಪ್ರೆಷನ್. ಇವನು ಹಂಗೆ ಬೆಳೀತಾ ಬೆಳೀತಾ ಯಾವ ಸ್ಟೇಜ್ಗೆ ಹೋಗ್ಬೋದು, ಇವನ್ ಸಿಂಗಿಂಗ್ ಲೆವೆಲ್ಸ್ ಯಾವ ಲೆವೆಲ್ಗೆ ಹೋಗ್ಬೋದು, ಇವನ್ ಮೆಚುರಿಟಿ ಯಾವ ಲೆವೆಲ್ಗೆ ಹೋಗ್ಬೋದು. ಅವ್ನ ಅಮ್ಮ ಅಂತ ಹಾಡ್ಬೇಕಾದ್ರೆ ಕರಳು ಹಂಗೆ ಎಳ್ದಂಗೆ ಆಗುತ್ತೆ. ಅಷ್ಟು ಆ ಫೀಲ್ನ ಅಂದ್ರೆ ಗೊತ್ತಿಲ್ಲದೆ ಆಟೋಮೆಟಿಕ್ ಆಗಿ ಅವ್ನು ಬರ್ತಿದೆ. ಬಹಳ ಸಂತೋಷ ಆಗ್ತಿದೆ ನೀವು ಬಂದಿರೋದು. ಯಾವ ಜನ್ಮದ ಪುಣ್ಯನೋ ಈ ಮಗುವನ್ನ ಎತ್ತಿ ನಮ್ಮ ವೇದಿಕೆ ಮೇಲೆ ಬಿಟ್ಟಿದ್ದೀರಾ. ಅವನು ನಮ್ಮ ಜೀವನದಲ್ಲಿ ಬೆಳಕು ಚೆಲ್ತಾ ಇದ್ದಾನೆ, ಅದಕ್ಕೆ ನೀವು ಕೂಡ ಕಾರಣ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಒಂದು ವಂಡರ್ಫುಲ್ ಗೋಲ್ಡನ್ ಬಜಾರ್ ನಿನಗೋಸ್ಕರ. ಏನೆಯಾ ಚೆನ್ನಾಗಿದ್ದೀರಾ? ಎಲ್ಲಾ ಕಡೆ ಅವನ ಬಗ್ಗೆ ಮಾತಾಡ್ತಾರೆ. ಇವತ್ ನಿಮ್ಗೋಸ್ಕರ ಹಾಡಿದ್ದಾನೆ. ಹೇಗ ಅನ್ಸ್ತಿದೆ ನಿಮ್ಗೆ? ಚೆನ್ನಾಗ್ ಆಡ್ತಾನ್ರಿ. ಇನ್ನ ದೊಡ್ಡ ಮಟ್ಟಕ್ಕ ಇನ್ನ ಬೆಳಿಲಿ ನನ್ನ ಮಗ. ಎಲ್ಲಾರ ಆಶೀರ್ವಾದ ಇರ್ಲಿ ನನ್ನ ಮಗ ಅಲ್ವಾ? ಅಷ್ಟೇ, ನೀವು ಕೇಳ್ಕೊಳ್ಳೋದಷ್ಟೇ, ಎಲ್ರ ಆಶೀರ್ವಾದ ನನ್ನ ಮಗನ ಮೇಲೆ ಇರ್ಲಿ ಅಂತ ಹೇಳಿ. ಅವನ ಬಗ್ಗೆ ಹೇಳಿ. ಅವ್ನ ಮನೇಲಿ ಹೆಂಗೆ? ಅವನು ಮನೇಲಿ ನನ್ನ ಚೆನ್ನಾಗ್ ಬಾರಿ ಸಣ್ಣ ಮಗು ತರ ಇದು ಮುದ್ದು ಮಾಡ್ತಾನ್ರಿ. ನಾನು ನಿಮ್ಮನ್ನ ಅವ್ನ್ ಮುದ್ದು ಮಾಡ್ತಾನ? ಆಯ್ತು ಅಮ್ಮ, ಯಾಕೆ ಖುಷಿ ಪಡ್ಬೇಕು ನೀವು ಅಲ್ವಾ? ತಾಯಿ ಮಗುನ ಮುದ್ದು ಮಾಡ್ತಾರೆ ಅಂತ ನಾವು ಕೇಳಿದೀವಿ. ಇಷ್ಟು ಚಿಕ್ಕ ಹುಡುಗ ಅವ್ರ ತಾಯಿನ ಮುದ್ದು ಮಾಡ್ತಿರ್ತಾನೆ ಯಾವಾಗ್ಲೂ ಅಂತ ಅವ್ರ ತಾಯಿ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ. ಅಂದ್ರೆ ಏನೋ ಈ ತರ ಪ್ರೀತಿಗೆ ಮಾತುಗಳು ಕೂಡ ಸೋಲುತ್ತೆ, ಮಾತುಗಳೇ ಬರೋದಿಲ್ಲ. ನಾವು ಯಾವಾಗ್ಲೂ ಜ್ಞಾನೇಶ್ ಅವ್ರ ತಂದೆನ ವೇದಿಕೆ ಮೇಲೆ ಭೇಟಿ ಮಾಡಿದೀವಿ. ಅವ್ರ ತಂದೆ ಯಾವಾಗ್ಲೂ ಅವ್ರ ಜೊತೆ ಇರ್ತಾರೆ, ಯಾವಾಗ್ಲೂ ನೆರಳಾಗಿರ್ತಾರೆ. ಆದ್ರೆ ಎಲ್ಲೋ ದೂರದಲ್ಲಿ ಇಟ್ಕೊಂಡು ನನ್ನ ಮಗ ಚೆನ್ನಾಗಿ ಹಾಡ್ಲಿ ಅಂತ ಪ್ರತಿದಿನ ಹಗಲು ರಾತ್ರಿ ಶ್ರಮ ಪಡ್ತಾ ಇರುವಂತ ಒಂದು ಜೀವ ಜ್ಞಾನೇಶ್ ಅವರ ತಾಯಿ. ಜ್ಞಾನೇಶ, ಊರಿಂದ ನಿಮ್ಮ ತಾಯಿ ನಿಮ್ಗೇನೋ ಒಂದು ಸರ್ಪ್ರೈಸ್ ತಂದಿದಾರಂತೆ. ಅವನ್ ಕಣ್ಮುಚ್ಲಾ ಅವನ್ಗೆ?
ಸೊ ಇದೇನು ಇಷ್ಟು ದೊಡ್ಡ ಸರ್ಪ್ರೈಸ್ ತಂದ್ರಿ? ಅಯ್ಯೋ ಅರೆ ರೇ ರೇ, ಯಾರು ಜ್ಞಾನೇಶ ಹೇಳು? ನಮ್ಮ ಅಕ್ಕ ನಮ್ಮ ಅಕ್ಕ. ಅವ್ರ ಹೆಸರು ಗೀತಾ. ಗೀತಾ. ಅವನು ನಿಜವಾಗ್ಲೂ ಯಾಕೆ ಇವತ್ತು ಸಂತೋಷ ಪಟ್ಟ ಅಂದ್ರೆ, ಗೀತಾ ಅವ್ರ ಅಕ್ಕನ ನೋಡಿ ಆಕ್ಚುಲಿ ತುಂಬಾ ದಿನಗಳಾಯ್ತು. ಯಾಕಂದ್ರೆ ಇತ್ತೀಚೆಗೆ ಅವರು ಮದ್ವೆ ಆಗಿ ಅವರ ಗಂಡನ ಮನೆಗೆ ಹೋಗಿದ್ರು. ಅವತ್ತು ಬಿಟ್ರೆ ಇವತ್ತೇ ಆಕ್ಚುಲಿ ಅವ್ನು ನೋಡ್ತಾ ಇರೋದು. ಅದಕ್ಕೆ ಅವನು ಅಷ್ಟು ಸಂತೋಷ ಪಟ್ಟ. ಗೀತಾ ಅವರೇ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್. ಏನ್ ಯಜಮಾನ್ರ ಹೆಸರು? ವೀರೇಶ್. ಏನ್ ಹಂಗ ಹೇಳೋದು ಡೈರೆಕ್ಟ್ ಆಗಿ? ವೀರೇಶ್, ಹ್ಯಾಪಿ ಹ್ಯಾಪಿ ಮ್ಯಾರಿಡ್ ಲೈಫ್. ಒಳ್ಳೇದಾಗ್ಲಿ. ಇವತ್ತು ನಿಮ್ಮ ತಮ್ಮನ್ ನೋಡೋದಕ್ಕೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದೀರಾ. ಮಾತಾಡಿ ಅವನ ಬಗ್ಗೆ. ಎಷ್ಟು ಖುಷಿ ಆಯ್ತು? ತುಂಬ ಖುಷಿ ಆಗುತ್ತೆ. ಹೌದಾ? ಸೊ ಮಿಸ್ ಮಾಡ್ಕೊತೀನಿ, ಬಟ್ ಮಿಸ್ ಮಾಡ್ತಿದ್ರಾ? ಇವತ್ತು ಅವನ್ನ ನೋಡಿ ಇಲ್ಲೇ ಅವನಿಗೇನೋ ಗಿಫ್ಟ್ ಎಲ್ಲ ತಂದ್ಬಿಟ್ಟಿದ್ದೀರಾ ಇವತ್ತು. ಸರ್, ಇವರ ತಮ್ಮ ಅವರಿಗೆ ಅವ್ರ ಬಗ್ಗೆ ತುಂಬಾ ವಿಷಯಗಳನ್ನ ಈ ಹಿಂದೆ ಹೇಳಿದ್ದಾರೆ. ಬಟ್ ನಿಮಗೆ ಹೊಸ ಪರಿಚಯ ಅಂದ್ರೆ ಈ ಕುಟುಂಬಕ್ಕೆ ಒಂದು ಹೊಸ ಸೇರ್ಪಡೆ, ಈ ಪ್ರತಿಭೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೂ ತುಂಬ ಖುಷಿಯಾಗುತ್ತೆ. ಅವ್ನ ಬೆಳವಣಿಗೆ ನೋಡ್ತಿದ್ರೆ ನಾವು ಏನಾದರೂ ಸಾಧನೆ ಮಾಡಲೇಬೇಕಲ್ಲ ಅನ್ಸುತ್ತೆ ಒಂದೊಂದು ಸಾರಿ. ಆಮೇಲೆ ಅವ್ನು ಪಡ್ತಿರೋ ಪರಿಶ್ರಮ ಏನಿದೆ ಅದು ತಕ್ಕ ಪ್ರತಿಫಲ ನೀವು ಕೊಡ್ತಿದ್ದೀರ ಅಂತ ನನಗೆ ತುಂಬ ಖುಷಿಯಿಂದ ಹೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜ್ಞಾನೇಶ, ಏನ್ ಗಿಫ್ಟ್ ಓಪನ್ ಮಾಡೋದು? ಏನದು? ವಾಚ್? ಅರೆ ಜ್ಞಾನೇಶ, ನಿನ್ ಟೈಮ್ ಇನ್ನೂ ಸೂಪರ್ ಆಗತ್ತೆ. ಓಕೆನಾ? ವಾಚ್ ಬಂದಿದೆ ನಿನ್ ಕೈಗೆ. ಎಲ್ಲ ಒಳ್ಳೇದಾಗ್ಲಿ ಅಮ್ಮ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನಿಮಗೆ ಸ್ಪೆಷಲ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿಯಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ ಯು. ವಾವ್, ದಟ್ಸ್ VP ಸರ್ ಅಂಡ್ ಅರ್ಜುನ್ ಸರ್. ನಿಮ್ಮ ಸ್ನೇಹವಿರಲಿ, ಎಂದಿಗೂ ಶಾಶ್ವತ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಇವತ್ತು VP ಸರ್ಗೋಸ್ಕರ ಹೃದಯದಾಳದಿಂದ ಅರ್ಜುನ್ ಸರ್ ಅವರು ಹಾಡಿನ ಮೂಲಕ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅರ್ಜುನ್ ಸರ್ಗೆ ಒಂದ್ಸಲಿ ಚಪ್ಪಾಳೆ. ಸೋ ಸ್ವೀಟ್ ಆಫ್ ಯು ಅರ್ಜುನ್ ಸರ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ